ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿರೋ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ರಜೌರಿನಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಹೆವಿ ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ. ಪ್ರತಿ ವಾಹನಗಳನ್ನ ಕೂಡ ಸೇನೆ ತಪಾಸಣೆ ಮಾಡಿ ಬಿಡ್ತಾ ಇದೆ. ಕ್ಲಿಯರ್ ಚೆಕಿಂಗ್ ಆಗ್ತಾ ಇದೆ. ಮತ್ತೊಂದು ಕಡೆ ಬುದ್ಗಾಮ್ನಲ್ಲಿ ಇಬ್ಬರು ಶಂಕಿತರನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬುಜ್ಪೋರಾ ಪಟ್ಟಣದಲ್ಲಿ ತಪಾಸಣೆ ವೇಳೆ ಇಬ್ಬರ ಆಕ್ಟಿವಿಟೀಸ್ ಬಹಳ ಅನುಮಾನಾಸ್ಪದವಾಗಿತ್ತು. ಅವರು ಶಂಕಿತರು ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಗ್ರೆನೇಡ್, ಪಿಸ್ತೂಲ್, 15 ಜೀವಂತ ಗುಂಡುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇವರು ಇನ್ನೆಲ್ಲೆಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಆರಂಭಿಕ ಹಂತದಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡೋ ಕೆಲಸವನ್ನ ಸೇನೆ ಮಾಡಿದೆ. ನಿರಂತರವಾಗಿ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಎಷ್ಟೆಲ್ಲ ಸ್ಫೋಟಕ ವಸ್ತುಗಳನ್ನು ತಂದು ಸ್ಟೋರ್ ಮಾಡ್ಕೊಂಡಿದ್ದಾರೆ ಕಾಶ್ಮೀರದ ಗಡಿ ಭಾಗದಲ್ಲಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಎಷ್ಟು ಸಮಯದ ಇದು ಪ್ರಾಕ್ಟೀಸು, ಎಷ್ಟು ಟೈಮ್ನಿಂದ ಭಾರತದ ಒಳಗೆ ಇಂಥ ವಿಧ್ವಂಸಕ ಕೃತ್ಯಕ್ಕೆ ಅವರು ಪ್ಲಾನ್ ಮಾಡ್ತಿದ್ರು ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ಭಾರತೀಯ ಸೇನಾಪಡೆಯಿಂದ ಭಾರಿ ಕಾರ್ಯಾಚರಣೆಗಳಾಗ್ತಾ ಇದೆ. ಪಂಜಾಬ್ನ ಅಮೃತಸರದ ಬಳಿ ಭಾರಿ ಸ್ಫೋಟಕ ವಸ್ತುಗಳು ಇಲ್ಲೂ ಜಪ್ತಿಯಾಗಿದೆ. ಭಯೋತ್ಪಾದಕ ಕೃತ್ಯಕ್ಕೆ ಬಳಸ್ತಾ ಇದ್ದ ಸ್ಫೋಟಕಗಳನ್ನ ಜಪ್ತಿ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಈ ಬಗ್ಗೆ ಎಚ್ಚರಿಸೋ ಕೆಲಸವನ್ನು ಮಾಡಿತ್ತು. ಆ ಇನ್ಫಾರ್ಮೇಶನ್ ಸರಿಯಾಗಿದೆ. ಹೀಗಾಗಿ ಕಾರ್ಯಾಚರಣೆಯಲ್ಲಿ ವೈರ್ಲೆಸ್ ಟೆಲಿಕಮ್ಯುನಿಕೇಶನ್ ಸೆಟ್, ಬಾಂಬ್, ಗ್ರೆನೇಡ್ಗಳನ್ನ ವಶಕ್ಕೆ ಪಡೆಯಲಾಗಿದೆ, ಸೀಸ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ಭಾರತೀಯ ಸೇನಾಪಡೆ ಇಲ್ಲೂ ಕೂಡ ಕಾರ್ಯಾಚರಣೆ ಮಾಡಿರೋದು. ಸೀಸ್ ಮಾಡಿರುವಂತಹ ಅಮ್ಯುನೇಷನ್ಗಳನ್ನು ಗಮನಿಸ್ತಾ ಇದ್ದೀರಾ. ಕಾರ್ಡ್ಲೆಸ್ ಫೋನ್ ಕಮ್ಯುನಿಕೇಷನ್ಗೆ ಅಂತ ಹೇಳಿಬಿಟ್ಟು ಒಂದು 3-4 ಸಾಧನಗಳನ್ನು ಬಳಸ್ತಾ ಇದ್ದಿದ್ದು ಗೊತ್ತಾಗ್ತಾ ಇದೆ. ರಾಕೆಟ್ ಲಾಂಚರ್ ಮಾದರಿಯ ಸಾಧನಗಳು ಕೂಡ ಅಲ್ಲಿದ್ದು ಗೊತ್ತಾಗ್ತಾ ಇದೆ. ಇದನ್ನು ಪಂಜಾಬ್ನಲ್ಲೇ ಅನಾಹುತ, ರಕ್ತದೋಕಳಿ ಹರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಾ? ಖಲಿಸ್ತಾನಿಗಳ ಸಪೋರ್ಟ್ ಏನಾದರೂ ಇತ್ತಾ ಇದಕ್ಕೆ? ಈ ಪ್ರಶ್ನೆಗಳು ಬರುತ್ತೆ ಇಲ್ಲಿ. ಯಾಕಂದರೆ ಸ್ವಲ್ಪ ತಿಂಗಳ ಹಿಂದಷ್ಟೇ ಒಂದು ಸ್ಟೋರಿ ನೋಡ್ತಾ ಇದ್ವಿ ನಾವು, ಎಲಿಟಿ ಖಲಿಸ್ತಾನಿಗಳು ಒಂದಾಗ್ತಿದ್ದಾರೆ ಅಂತ. ಸಿಂಧೂ ಜಲ ಒಪ್ಪಂದ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ ಭಾರತ. ಪಾಕಿಸ್ತಾನಕ್ಕೆ ನೀರನ್ನು ತಡೆ ಹಿಡಿಯೋ ಕೆಲಸವನ್ನ ಕೂಡ ಭಾರತ ಮಾಡಿದೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದ ಕೃಷಿ ಮೇಲೆ ಭಾರೀ ಪರಿಣಾಮಗಳು ಆಗೋಕೆ ಶುರುವಾಗಿದೆ. ಸಿಂಧೂ ಜಲ ಒಪ್ಪಂದದಿಂದ ಅವ್ರ ಕಡೆ ಖಾರಿಫ್ ಕ್ರಾಪ್ ಅಂತ ಕರಿತೀವಿ. ನಮ್ಮಲ್ಲಿ ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತೆಲ್ಲ ನಾವು ತೆಗಿತೀವಿ ಗೊತ್ತಾ? ಅದೇ ಥರ ಅವ್ರಿಗೆ ಖಾರಿಫ್ ಕ್ರಾಪ್ಗಳನ್ನು ತೆಗೆದುಕೊಳ್ಳೋ ಸಮಯ. ನಥಿಂಗ್ ಬಟ್ ಈ ಮುಂಗಾರು ಮಳೆ ಮೇಲೆ ನಿರ್ಧರಿತವಾಗುವಂತಹ ಬೆಳೆಗಳಿವು. ಖಾರಿಫ್ ಬೆಳೆಗೆ 21% ನೀರು ಕೊರತೆ ಆಗೋ ಸಾಧ್ಯತೆ ಇದೆ. ಏನು ಬೆಳೆಗಳು ಬೆಳೀತಾರೆ ಹಾಗಾದರೆ ಖಾರಿಫ್ ಪೀರಿಯಡ್ನಲ್ಲಿ ಅಂತ ಕೇಳಿದ್ರೆ ಅದೇ ಅಕ್ಕಿ, ಜೋಳ, ಕಾಟನ್ನು ಅದನ್ನೆಲ್ಲ ಬೆಳೀತಾರೆ. ಸಿಂಧೂ ನದಿ ವ್ಯವಸ್ಥೆ ಪ್ರಾಧಿಕಾರ ಸಲಹಾ ಸಮಿತಿಯಿಂದ ಒಂದು ಮಾಹಿತಿ ಸಿಕ್ಕಿದೆ ನಮಗೆ. ಏನು ಮಾಹಿತಿ ಅಂತ ಅಂದರೆ, ಅವ್ರಿಗೆ ಭಾಳ ಎಫೆಕ್ಟ್ ಆಗುತ್ತೆ, ಅದು ಇಮಿಡಿಯೇಟ್ ಎಫೆಕ್ಟ್ಗಳು ಕೂಡ ಇಷ್ಟ ಆಗುತ್ತೆ. ಕೃಷಿ ಮೇಲೆ ನೇರ ಪರಿಣಾಮ. ಹಠಾತ್ ನೀರಿನ ಇಳಿಕೆಯಿಂದ ಕೃಷಿಯಿಂದ ತುಂಬ ಲಾಸನ್ನು ಆ ಭಾಗದ ರೈತರು ಅನುಭವಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾರಿಫ್ ಆರಂಭಿಕ ಸೀಸನ್ ಏನು? ಮೇ ಮತ್ತು ಜೂನ್ 10ರ ಸಮಯ. ನಮ್ಮಲ್ಲಿ ಪೂರ್ವ ಮುಂಗಾರು ಟೈಮ್ ಅಂತೀವಲ್ಲ ಅದೇ. ಆಮೇಲೆ ತಡವಾದ ಖಾರಿಫ್ ಅಂತ ಅಂದರೆ ಅದು ಜೂನ್ 11ರಿಂದ ಸೆಪ್ಟೆಂಬರ್ ತನಕ. ಈ ಬೆಳೆಗಳಿಗೆ ನೀರು ಸಿಗಲ್ಲ. ಈ ಅವಧಿಯಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿ ಬಿಡಬಹುದು ಅನ್ನೋ ಆತಂಕ ಪಾಕಿಸ್ತಾನಕ್ಕೆ ಪರಿಯಾಗಿ ಕಾಡೋದಕ್ಕೆ ಶುರುವಾಗಿದೆ. ಖಾರಿಫ್ ಬೆಳೆಗೆ ಏನಾದರೂ ನೀರು ಬಿಡಲಿಲ್ಲ ಅಂದರೆ 21% ಲಾಸ್ ಆಗುತ್ತೆ ಅಂತ. ಕೇವಲ ಇದೊಂದು ಮಾತ್ರ ಅಲ್ಲ, 24% GDP ಮೇಲೆ ನೇರ ಎಫೆಕ್ಟ್ ಆಗುತ್ತೆ. ಪಾಕಿಸ್ತಾನ ಮೊದಲೇ ದಿವಾಳಿ ಅಂಚಿನಲ್ಲಿರುವಂತಹ ರಾಷ್ಟ್ರ, 24% ಒಮ್ಮೆಲೆ ಗ್ಲಾಸು ಅಂತ ಅಂದರೆ ಸುಧಾರಿಸ್ಕೊಳ್ಳೋದು ಹೆಂಗವರು? ಎಲ್ಲಿಂದ ಸಾಲ ಕೇಳ್ತಾರೆ? 24 ಗಂಟೆ ಬಿಡಿ, IMF ಮುಂದೆ ಅವ್ರು ಭಿಕ್ಷೆ ಪಾತ್ರೆ ಇಟ್ಕೊಂಡೆ ನಿಂತಿರ್ತಾರೆ ಮನೆ ಆಚೆಗಡೆ.